ನಮಸ್ಕಾರ. ಎಜುನೇಟ್ಸ್‌ಗೆ ಸ್ವಾಗತ. ನಾನು ಮೃತ್ಯುಂಜಯ್ ಕಬ್ಬೂರ್. ಬಿ.ಎಡ್ ಕೋರ್ಸ್‌ಗೆ ಸೇರಬೇಕು ಅನ್ನುವಂತಹ ಒಂದು ಕಾಲಘಟ್ಟ ಇತ್ತು. ಇನ್‌ಫ್ಯಾಕ್ಟ್ ನಮಗೆ ಗವರ್ಮೆಂಟ್ ಸೀಟ್‌ಗಳೇ ಸಿಗ್ತಾ ಇರಲಿಲ್ಲ. ಆದರೆ ಈ ವರ್ಷ ಲಭ್ಯವಿರುವ ಒಟ್ಟು 18,150 ಸೀಟುಗಳ ಪೈಕಿ ಕೇವಲ 79% ಮಾತ್ರ ಭರ್ತಿಯಾಗಿದ್ದಾವೆ. ಜೊತೆಗೆ ಮ್ಯಾನೇಜ್ಮೆಂಟ್ ಕೋಟಾದಲ್ಲೂ ಕೂಡ ಬಹುತೇಕ ಕಾಲೇಜುಗಳಲ್ಲಿ ಈ ವರ್ಷದ ಬಿ.ಎಡ್ ಸೀಟ್ ಖಾಲಿನೇ ಉಳ್ಕೊಂಡಿದ್ದಾವೆ ಅನ್ನೋದು ಒಂದು ಖೇದಕರ ಸಂಗತಿ ಅಂತಾನೆ ಹೇಳ್ಬೋದು. ಹೌದು ಆದ್ಮೇಲೆ ಬಿ.ಎಡ್ ಮಾಡಬೇಕು ಅನ್ನುವಂತಹ ವಿದ್ಯಾರ್ಥಿಗಳ ಆಸೆ, ಕನಸು, ಗುರಿ ಏನಿತ್ತು ಅದು ಇದೀಗ ದಿನೇ ದಿನೇ ಕುಸಿತಾ ಇದೆ ಅಂತ ಹೇಳ್ಬೋದು. ವೈ? ಬಿಕಾಸ್ ಸರ್ಕಾರದ ನಿರ್ಲಕ್ಷ್ಯ ಇರಬಹುದು, ನೇಮಕಾತಿ ಆಗದೇ ಇರುವಂತಹ ಸಂದರ್ಭಗಳು ಈಗ ಬರ್ತಾ ಇರೋದ್ರಿಂದ ಇದೀಗ ಶಿಕ್ಷಕರಾಗಬೇಕು ಅನ್ನುವಂತಹ ಆಕಾಂಕ್ಷಿಗಳ ಸಂಖ್ಯೆ ದಿನೇ ದಿನೇ ಕಡಿಮೆ ಆಗ್ತಾ ಇದೆ. ಆ ಸಂಖ್ಯೆ ಕುಸಿತಾನೆ ಇದೆ. ಈ ವರ್ಷದ ಚಿತ್ರಣವನ್ನ ನೋಡ್ತಾ ಹೋಗೋದಾದ್ರೆ ಕರ್ನಾಟಕದಲ್ಲಿ ಸುಮಾರು 406 ಬಿ.ಎಡ್ ಕಾಲೇಜುಗಳಿದಾವೆ. ಅದರಲ್ಲಿ 9 ಗವರ್ಮೆಂಟ್ ಬಿ.ಎಡ್ ಕಾಲೇಜುಗಳು, 50 ಏಡೆಡ್, 347 ಅನ್ಏಡೆಡ್ ಅಥವಾ ಪ್ರೈವೇಟ್ ಇನ್ಸ್ಟಿಟ್ಯೂಟ್ಗಳಿದಾವೆ. ಎಲ್ಲ ಬಿ.ಎಡ್ ಕಾಲೇಜುಗಳನ್ನು ಒಳಗೊಂಡಂತೆ ಒಟ್ಟು 18,150 ಗವರ್ಮೆಂಟ್ ಕೋಟಾದ ಸೀಟುಗಳನ್ನ ಕೊಡಲಾಗಿದೆ. ಈ 18,150 ಸೀಟುಗಳೇನಿದಾವೆ ಆ ಪೈಕಿ ಕೇವಲ 14,248 ಸೀಟುಗಳು ಮಾತ್ರ ಭರ್ತಿಯಾಗಿದ್ದಾವೆ. ಈಗ 2-3 ವರ್ಷದ ಹಿಂದೆ ನೀವು ನೋಡಿದ್ರೆ 2022, 23, 24 ಈ 4 ವರ್ಷದ ಅವಧಿನಲ್ಲಿ ಸರ್ಕಾರಿ ಕೋಟಾದ ಬಿ.ಎಡ್ ಸೀಟಿಗೆ ಇದ್ದಂತಹ ಕಾಂಪಿಟೇಷನ್ ಅಷ್ಟಿಷ್ಟಲ್ಲ. ಪಾಳೆ ಹಚ್ಚಿ ರಾತ್ರೋರಾತ್ರಿ CSEಗೆ ಹೋಗಿ ಸೀಟನ್ನು ಪಡ್ಕೊಂಡು ಬಂದಂತಹ ವಿದ್ಯಾರ್ಥಿಗಳನ್ನು ಕೂಡ ನಾವು ನೋಡಿದ್ದೀವಿ. ಹಂಗಿದ್ದಾಗ ಈ ಚಿತ್ರಣ ಈಗ ಬದಲಾಗ್ತಾ ಇರುವಂಥದ್ದನ್ನು ನಾವು ಗಮನಿಸ್ತಾ ಇದ್ವಿ. ಶಿಕ್ಷಕರ ನೇಮಕಾತಿ ಆಗ್ತಾ ಇಲ್ಲ ಅನ್ನುವಂಥ ಕಾರಣ ಇರಬಹುದು, ಅಥವಾ ಮತ್ತೀಗ 3 ವರ್ಷ ಡಿಗ್ರಿ ಓದಿ, ಮತ್ತೆರಡು ವರ್ಷ ಬಿ.ಎಡ್ ಓದಿ, ಮತ್ತೆ TET ಪಾಸ್ ಮಾಡಿ CET ಪಾಸ್ ಮಾಡೋ ಅಷ್ಟೊತ್ತಿಗೆ ವಯೋಮಿತಿಗಳು ಹೆಚ್ಚಾಗ್ತಾ ಇರುವಂಥ ಕಾರಣ ಇರಬಹುದು, ಅಥವಾ ಸರ್ಕಾರದ ನಿರ್ಲಕ್ಷ್ಯ ಇರಬಹುದು, ಅಥವಾ ಇನ್ನಾವುದೇ ಬೇರೆ ಕಾರಣಗಳಿಂದಾಗಿ ಇದೀಗ ಬಿ.ಎಡ್ ಕೋರ್ಸ್ ತನ್ನ ಮಾನ್ಯತೆಯನ್ನು ಕಳ್ಕೊತಾ ಇದೆ. ಅದರ ಜೊತೆಗೆ 1 ವರ್ಷದ ಬಿ.ಎಡ್ ಬರ್ತಾ ಇದೆ ಅನ್ನುವಂಥ ಕಾರಣದಿಂದ ಕೂಡ ಹಲವಾರು ವಿದ್ಯಾರ್ಥಿಗಳು ಈ ವರ್ಷ 2 ವರ್ಷದ ಬಿ.ಎಡ್ ಕೋರ್ಸ್ಗೆ ಜಾಯಿನ್ ಆಗಿಲ್ಲ ಅನ್ನೋದು ಕೂಡ ಇದಕ್ಕೊಂದು ಕಾರಣ ಅಂತಾನೆ ಹೇಳಕ್ಕೆ ಇಷ್ಟಪಡ್ತೀನಿ. ಅದೇನೇ ಆಗಿದ್ರೂ ಕೂಡ ಬಿ.ಎಡ್ ಮಾಡಿ ಶಿಕ್ಷಕರಾಗಬೇಕು ಅನ್ನುವಂಥವ್ರ ಪ್ರಮಾಣ ಕಡಿಮೆ ಆಗ್ತಾ ಇರೋದಕ್ಕೆ ಮುಖ್ಯವಾದ ಕಾರಣ ನನಗನ್ಸಿದ ಪ್ರಕಾರ ನಮ್ಮ ಕರ್ನಾಟಕದ ಶಿಕ್ಷಣ ಮಂತ್ರಿಗಳೇ ಅಂತಾನೆ ಹೇಳ್ತೀನಿ. ಯಾಕೆಂದ್ರೆ ಕಳೆದ 2 ವರ್ಷಗಳಿಂದ ಶಿಕ್ಷಕರ ನೇಮಕಾತಿಯನ್ನ ಈಗ ಮಾಡ್ತೀವಿ, ಆಗ ಮಾಡ್ತೀವಿ, 18,000 ಮಾಡ್ತೀವಿ, 20,000 ಮಾಡ್ತೀವಿ, 10,000 ಮಾಡ್ತೀವಿ, 15,000 ಮಾಡ್ತೀವಿ ಅನ್ನುವಂತಹ ಸುಳ್ಳು ಭರವಸೆಗಳನ್ನು ಕೊಟ್ಟು ಆ ಆಕಾಂಕ್ಷೆಗಳಿಗೆ ಇದ್ದಂತಹ ಒಂದು ಕನಸನ್ನು ಕೂಡ ಇವತ್ತು ನುಚ್ಚು ಮಾಡುವಂಥ ಪ್ರಯತ್ನಕ್ಕೆ ಅವರು ಮುಂದಾಗ್ತಾ ಇದ್ದಾರೆ. ಇನ್ಫ್ಯಾಕ್ಟ್ ಈಗ ಬಜೆಟ್ನಲ್ಲಿ ಘೋಷಣೆ ಮಾಡಿದಂತೆ 15,000 ಶಿಕ್ಷಕರ ನೇಮಕಾತಿಯನ್ನು ಮಾಡ್ತೀವಿ ಅಂತ ಕೂಡ ಹೇಳ್ತಾರೆ. ಬಟ್ ಅದಕ್ಕೆ ಸಂಬಂಧಪಟ್ಟಂತೆ ಕೂಡ ಯಾವುದೇ ಅನುಷ್ಠಾನಗಳು ಆಗ್ತಾ ಇಲ್ಲ. ಅದು ಯಾವಾಗ ಆಗುತ್ತೆ ಅನ್ನುವಂಥದ್ದು ಯಾವುದೂ ಮಾಹಿತಿನ ಕೂಡ ನಾವು ಪ್ರೆಡಿಕ್ಟ್ ಮಾಡಲಿಕ್ಕೂ ಕೂಡ ಆಗ್ತಾ ಇಲ್ಲ. ಅದೇನೇ ಆಗಿದ್ರೂ ಕೂಡ ಶಿಕ್ಷಕರಾಗಬೇಕು ಅನ್ನುವಂಥ ನಿಮ್ಮ ಪ್ರಾಮಾಣಿಕ ಪ್ರಯತ್ನಕ್ಕೆ ಖಂಡಿತವಾಗಿಯೂ ರಿಸಲ್ಟ್ ಸಿಕ್ಕೇ ಸಿಗತ್ತೆ. ಸೊ ವಿದ್ಯಾರ್ಥಿಗಳ ಸಂಖ್ಯೆ ಕಡಿಮೆ ಆಗ್ತಾ ಇರಬಹುದು, ಆದರೆ ಒಂದು ಗುಣಮಟ್ಟದ ಶಿಕ್ಷಣವನ್ನು ಕೊಡಬೇಕು ಅಂತಂದರೆ ಈಗ ಗುಣಮಟ್ಟದ ಶಿಕ್ಷಕರ ಅವಶ್ಯಕತೆ ಇದೆ. ಆ ದಿಸೆಯಲ್ಲಿ ಸರ್ಕಾರಿ ಶಿಕ್ಷಕರಾಗೂ ಕಡೆ ನೀವೆಲ್ಲ ಗಮನ ವಹಿಸ್ತಾ ಇದ್ದೀರಿ ಅನ್ನೋದು ಕೂಡ ನನಗೆ ಗೊತ್ತಿದೆ. ಸೊ ನಿಮ್ಮ ತಯಾರಿಗೆ ಪೂರಕವಾಗಿ ನಮ್ಮ ಎಜುನೇಟ್ಸ್ ಅಕಾಡೆಮಿ ಆ್ಯಪ್ನಲ್ಲಿ ನಾವು GPSಗೆ ಸಂಬಂಧಪಟ್ಟಂಥ ಪ್ರೀವಿಯಸ್ ಕ್ವಶನ್ ಪೇಪರ್ಸ್ ಇರ್ಬೋದು, ನೋಟ್ಸ್ ಇರ್ಬೋದು, ಎಲ್ಲವುಗಳನ್ನು ಕೂಡ ಅಪ್ಲೋಡ್ ಮಾಡಿದ್ದೀವಿ. ಅದರ ಸದುಪಯೋಗನ ನೀವು ಕೂಡ ಪಡ್ಕೊಳ್ಬಹುದು ಅಂತ ಹೇಳ್ತಾ ಸೊ ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ಥ್ಯಾಂಕ್ ಯು ಸೋ ಮಚ್. ಹ್ಯಾವ್ ಅ ಗುಡ್ ಟೈಮ್.